ಕವರ್ಡ್ ಕಾಲ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ ಮಾರ್ಕೆಟು ನಾವು ಅಂದ್ಕೊಂಡಿರೋ ಥರನೇ ಮೂವ್ಮೆಂಟ್ ಕೊಟ್ಟರೆ ನಮಗೆ ಮೊದಲಿಗಿಂತನೂ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟ್ನ ಮೆಗೆನೆಸ್ಟ್ ಹೋಯ್ತು ಅಂದ್ಕೊಳ್ಳಿ, ಆವಾಗ ನಮ್ಗೆ ಆಗೋ ಲಾಸ್ ಇದೆಯಲ್ಲ ಅದನ್ನು ಕಡಿಮೆ ಮಾಡುತ್ತೆ. ಮೂರನೇದು ಬಂದುಬಿಟ್ಟು ಮಾರ್ಕೆಟ್ ಯಾವುದೇ ಥರ ಮೂವ್ಮೆಂಟ್ ಕೊಡಲಿಲ್ಲ ಅಂದ್ರೂ ಕವರ್ಡ್ ಕಾಲ್ ಮಾಡೋದ್ರಿಂದ ನಮಗೆ ಪ್ರಾಫಿಟ್ ಆಗುತ್ತೆ. ಹಲೋ ಗೈಸ್, ನಾನು ಪ್ರವೀಣ್, ವೆಲ್ಕಮ್ ಟು ಮೈ ಚಾನಲ್. ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ಬೋದು ಅಥವಾ ನೀವು ಫ್ಯೂಚರಲ್ಲಿ ಟ್ರೇಡ್ ಮಾಡ್ಬೋದು. ಈ ಎರಡರ ಮೇಲೂ ನೀವು ಮಂತ್ಲಿ ರೆಂಟಲ್ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ನಿಮಗೆ ಡೌಟ್ ಬರ್ಬೋದು, ಮಂತ್ಲಿ ರೆಂಟಲ್ ಇನ್ಕಮ್ನ ಸ್ಟಾಕ್ಸ್ ಇನ್ವೆಸ್ಟ್ಮೆಂಟ್ ಅಥವಾ ಫ್ಯೂಚರ್ ಟ್ರೇಡಿಂಗಲ್ಲಿ ಹೇಗೆ ಮಾಡೋದು ಅಂತ. ಇದನ್ನು ಮಾಡೋದಕ್ಕೆ ನಾವು ಕವರ್ಡ್ ಕಾಲ್ ಆಪ್ಷನ್ ಸ್ಟ್ರಾಟಜಿನ ಯೂಸ್ ಮಾಡ್ತೀವಿ. ನೋಡಿ, ಕವರ್ಡ್ ಕಾಲ್ ಆಪ್ಷನ್ ಸ್ಟ್ರಾಟಜಿ ಬಂದುಬಿಟ್ಟು ಎರಡು ಥರ ಮಾಡ್ಬೋದು. ಒಂದು, ನೀವು ಆ ಥರ ಕ್ಯಾಶ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿರ್ತಿಲ್ಲ, ಅದ್ರ ಮೇಲೆ ಕವರ್ಡ್ ಕಾಲ್ ಮಾಡಿ ನೀವು ಮಂತ್ಲಿ ರೆಂಟಲ್ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಎರಡನೇದು ಬಂದುಬಿಟ್ಟು ಫ್ಯೂಚರಲ್ಲಿ ನೀವು ಟ್ರೇಡ್ ಮಾಡ್ತಿರಲ್ಲ, ಅದ್ರ ಮೇಲೂ ನಾವು ಕವರ್ಡ್ ಕಾಲ್ ಮಾಡಿ ಅದರಲ್ಲೂ ಮಂತ್ಲಿ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ನಾನು ಇದಕ್ಕಿಂತ ಮುಂಚೆ ಕವರ್ಡ್ ಕಾಲ್ದು ಒಂದು ವೀಡಿಯೋ ಮಾಡಿದ್ದೀನಿ. ಅದು ಕ್ಯಾಶ್ ಮಾರ್ಕೆಟ್ ಮತ್ತು ಆಪ್ಷನ್ ಯೂಸ್ ಮಾಡಿಕೊಂಡು ಮಂತ್ಲಿ ರೆಂಟಲ್ ಇನ್ಕಮ್ನ ಜನ್ರೇಟ್ ಮಾಡೋದು ಹೇಗೆ ಅಂತ ಅದನ್ನು ನಾನು ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ಫ್ಯೂಚರ್ ಮತ್ತು ಆಪ್ಷನ್ ಯೂಸ್ ಮಾಡಿಕೊಂಡು ಕವರ್ಡ್ ಕಾಲ್ ಮಾಡೋದು ಹೇಗೆ, ಹಾಗೆ ಮಂತ್ಲಿ ರೆಂಟಲ್ ಇನ್ಕಮ್ನ ಜನ್ರೇಟ್ ಮಾಡೋದು ಹೇಗೆ ಅಂತ ನೋಡೋಣ. ನಿಮಗೆ ಡೌಟ್ ಬರ್ಬೋದು, ಈ ಮಂತ್ಲಿ ರೆಂಟಲ್ ಇನ್ಕಮ್ ಅಂದರೆ ಏನು? ಉದಾಹರಣೆಗೆ ನಿಮ್ಮ ಹತ್ರ ಒಂದು ಮನೆ ಇದೆ ಅಂದ್ಕೊಳ್ಳಿ, ನೀವು ಮನೇನ ಬಾಡಿಗೆ ಕೊಡ್ತೀರಾ. ಸೊ ಅವಾಗೇನಾಗುತ್ತೆ, ನಿಮಗೆ ಮಂತ್ಲಿ ಅವ್ರು ರೆಂಟ್ ಕೊಡ್ತಾರೆ. ಹಾಗೆ ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಅಥವಾ ನೀವು ಫ್ಯೂಚರಲ್ಲಿ ಟ್ರೇಡ್ ಮಾಡ್ತಾ ಇರ್ತೀರಾ, ಅಂದರೆ ನೀವು ಆಲ್ರೆಡಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಆ ಇನ್ವೆಸ್ಟ್ಮೆಂಟ್ ಮೇಲೆ ಮಂತ್ಲಿ ರೆಂಟಲ್ ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ನಾವು ಈ ವಿಡಿಯೋದಲ್ಲಿ ಫ್ಯೂಚರ್ ಮತ್ತು ಆಪ್ಷನ್ ಯೂಸ್ ಮಾಡಿಕೊಂಡು ಕವರ್ಡ್ ಕಾಲ್ ಮಾಡೋದು ಹೇಗೆ, ಅದರಿಂದ ಮಂತ್ಲಿ ರೆಂಟಲ್ ಇನ್ಕಮ್ನ ಜನ್ರೇಟ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಈ ಉದಾಹರಣೆಯಲ್ಲಿ ನಿಫ್ಟಿ ಜನವರಿ ಎಕ್ಸ್ಪೈರಿದು ಫ್ಯೂಚರ್ ಮತ್ತು ಆಪ್ಷನ್ ಯೂಸ್ ಮಾಡಿಕೊಂಡು ನಾವು ಕವರ್ಡ್ ಕಾಲ್ನ ಕ್ರಿಯೇಟ್ ಮಾಡಿದ್ದೀವಿ. ಇಲ್ಲಿ ನೋಡಿ, ಕವರ್ಡ್ ಕಾಲ್ ಕ್ರಿಯೇಟ್ ಮಾಡೋದಕ್ಕೆ ನಾವೇನು ಮಾಡಬೇಕಾಗುತ್ತೆ, ಫ್ಯೂಚರ್ನ ಒಂದು ಲಾಟ್ ಬೈ ಮಾಡಬೇಕಾಗುತ್ತೆ, ಹಾಗೆ ಒಂದು ಕಾಲ್ ಆಪ್ಷನ್ನ ಸೆಲ್ ಮಾಡಬೇಕಾಗುತ್ತೆ. ಈ ಎರಡರದ್ದು ಎಕ್ಸ್ಪೈರಿ ಇದೆಯಲ್ಲ, ಎರಡರದ್ದು ಎಕ್ಸ್ಪೈರಿ ಸೇಮ್ ಇರಬೇಕು. ಇಲ್ಲಿ ನೋಡ್ಬೋದು 25 ಜನವರಿ. ಇಲ್ಲಿ ನಾವು ಕಾಲ್ ಸೆಲ್ ಮಾಡಿರೋದು ಯಾವುದು, 22,200 ಕಾಲು ಸೆಲ್ ಮಾಡಿದ್ದೀವಿ. ಇಲ್ಲಿ ನಮಗೆ ಕ್ರೆಡಿಟ್ ಎಷ್ಟಾಗಿದೆ, 99 ಪಾಯಿಂಟ್ ಕ್ರೆಡಿಟ್ ಸಿಕ್ಕಿದೆ. ನಿಫ್ಟಿನಲ್ಲಿ 99 ಪಾಯಿಂಟ್ ಕ್ರೆಡಿಟ್ ಅಂದರೆ ಎಷ್ಟಾಗುತ್ತೆ, 5,000 ರೂಪಾಯಿ ನಮಗೆ ಕ್ರೆಡಿಟ್ ಆಗಿದೆ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, 22,200 ಕಾಲ್ ಸೆಲ್ ಮಾಡಬೇಕಾ? ಹಾಗೇನಿಲ್ಲ, ನೀವು ಯಾವ್ದು ಬೇಕಾದ್ರೂ ಸೆಲ್ ಮಾಡ್ಬೋದು. ನಿಮ್ಮ ಮಾರ್ಕೆಟ್ ಅಸಂಪ್ಷನ್ ಇರುತ್ತಲ್ಲ, ಅದು ತುಂಬ ಜಾಸ್ತಿ ಹೋಗುತ್ತೋ, ಸ್ವಲ್ಪ ಹೋಗುತ್ತೋ ಅಥವಾ ಹೋಗಲ್ವೋ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನನ್ನ ಈ ಉದಾಹರಣೆಯಲ್ಲಿ ನಾನು 22,200 ಕಾಲ್ನ ಸೆಲ್ ಮಾಡಿದ್ದೀನಿ. ಈಗ ನಿಫ್ಟಿದು ಫ್ಯೂಚರ್ ಪ್ರೈಸ್ ಏನು ನಡೀತಾ ಇದೆ, 21,968. ಓಕೆ, ನಾನು ಕಾಲ್ ಸೆಲ್ ಮಾಡಿರೋದು ಯಾವುದು, 22,200, ಅಂದರೆ ಆಲ್ಮೋಸ್ಟ್ 250 ಪಾಯಿಂಟ್ ಮೇಲ್ಗಡೆ ಹೋಗ್ಬಿಟ್ಟು ಕಾಲ್ನ ಸೆಲ್ ಮಾಡಿದ್ದೀನಿ. ಈಗ ನಾವು ಕವರ್ಡ್ ಕಾಲ್ ಕ್ರಿಯೇಟ್ ಮಾಡಿದ್ದೀವಿ. ಕವರ್ಡ್ ಕಾಲ್ ಕ್ರಿಯೇಟ್ ಮಾಡಿದ್ಮೇಲೆ 3 ಕಂಡೀಷನ್ ಪಾಸಿಬಲ್. ಏನು, ಮಾರ್ಕೆಟು ಮೇಲ್ಗಡೆ ಹೋಗ್ಬೋದು, ಎರಡನೇದು ಬಂದ್ಬಿಟ್ಟು ಮಾರ್ಕೆಟ್ ಕೆಳಗಡೆ ಬರ್ಬೋದು, ಮೂರನೇದು ಮಾರ್ಕೆಟ್ ಯಾವುದೇ ಥರ ಮೂವ್ಮೆಂಟ್ ಕೊಡ್ತಿಲ್ಲ, ಅಲ್ಲೇ ಇತ್ತು ಅಂದ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಾವು ಈ 3 ಎಕ್ಸಾಂಪಲ್ಗಳಿಗೆ ಕೇಸ್ ಸ್ಟಡಿ ಮಾಡೋಣ. ಮೊದಲನೇದಾಗಿ ಮಾರ್ಕೆಟ್ ಮೇಲೆ ಹೋದರೆ ಏನಾಗುತ್ತೆ ಅಂತ. ಈಗ ಇನ್ನು 10 ದಿನದಲ್ಲಿ ಮಾರ್ಕೆಟ್ 200 ಪಾಯಿಂಟ್ ಮೇಲ್ಗಡೆ ಹೋಗಿ ಎಕ್ಸ್ಪೈರ್ ಆಯಿತು ಅಂದ್ಕೊಳ್ಳಿ. ಇನ್ನು 10 ದಿನ ಅಂದರೆ ಏನಕ್ಕೆ ಅಂದರೆ ಇನ್ನು 10 ದಿನದಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ ಅದು. ಓಕೆ, ಈಗ 200 ಪಾಯಿಂಟ್ ಮೇಲ್ಗಡೆ ಹೋದಾಗ ಫ್ಯೂಚರಲ್ಲಿ ನಮ್ಗೆ ಏನಾಗುತ್ತೆ, 10,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. 10,000 ರೂಪಾಯಿ ಫ್ಯೂಚರಲ್ಲಿ ನಮಗೆ ಪ್ರಾಫಿಟ್ ಬಂತು. ಈಗ ನಾವು ಕಾಲ್ ಸೆಲ್ ಮಾಡಿದ್ದೀವಲ್ಲ, ಕಾಲ್ ಸೆಲ್ ಮಾಡಿರೋದು ಯಾವುದು, 22,200. ಓಕೆ, ಈಗ ನಿಫ್ಟಿ 200 ಪಾಯಿಂಟ್ಸ್ ಮೇಲ್ಗಡೆ ಹೋಗಿದೆ. 200 ಪಾಯಿಂಟ್ಸ್ ಮೇಲ್ಗಡೆ ಬಂದರೆ ಏನಾಗುತ್ತೆ, ಈ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 21,968 ಅಲ್ವಾ, ಅಂದರೆ 22,168 ರೂಪಾಯಿ ಆಗಿರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಇದು 22,200 ಕಾಲ್ ಇದೆಯಲ್ಲ, ಇದು OTM ಆಗುತ್ತೆ. ಇದು OTM ಆಗೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲೂ ನಮ್ಗೆ 5,000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಇದರಲ್ಲಿ 5,000 ರೂಪಾಯಿ ಪ್ರಾಫಿಟ್ ಬರುತ್ತೆ. ಸೊ ನೆಟ್ ನಮಗೆ ಎಷ್ಟು ಪ್ರಾಫಿಟ್ ಆಯಿತು, ಇಲ್ಲಿ 15,000 ರೂಪಾಯಿ ಪ್ರಾಫಿಟ್ ಆಯಿತು. ಈಗ ನಾವು ಕವರ್ಡ್ ಕಾಲ್ ಮಾಡಿರಲಿಲ್ಲ ಅಂದರೆ ನಮಗೇನಾಗೋದು, ಬರೀ 10,000 ರೂಪಾಯಿ ಮಾತ್ರ ಪ್ರಾಫಿಟ್ ಆಗಿರೋದು. ಯಾವುದು, ಇದು ಫ್ಯೂಚರಲ್ಲಿ. ಈ ಕವರ್ಡ್ ಕಾಲ್ ಮಾಡೋದ್ರಿಂದ ಏನಾಗುತ್ತೆ, ಎಕ್ಸ್ಟ್ರಾ 5,000 ರೂಪಾಯಿ ಪ್ರಾಫಿಟ್ ಆಯಿತು. ಅದು ಯಾವಾಗ, ಮಾರ್ಕೆಟು 200 ಪಾಯಿಂಟ್ ಮೇಲ್ಗಡೆ ಹೋದಾಗ. ಈಗ ಎರಡನೇ ಕೇಸಲ್ಲಿ ಬಂದುಬಿಟ್ಟು ಮಾರ್ಕೆಟು 200 ಪಾಯಿಂಟ್ ಕೆಳಗಡೆ ಹೋಯ್ತು ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಈಗ ನಿಫ್ಟಿದು ಫ್ಯೂಚರ್ನ ಒಂದು ಲಾಟ್ ಬೈ ಮಾಡಿದ್ವಿ. ಇದರಲ್ಲಿ ಏನಾಗುತ್ತೆ, ಮಾರ್ಕೆಟ್ನ ಮೆಗೆನೆಸ್ಟ್ ಹೋದಾಗ 200 ಪಾಯಿಂಟ್ಸು ನಮಗೆ 10,000 ರೂಪಾಯಿ ಇದರಲ್ಲಿ ಲಾಸ್ ಆಗುತ್ತೆ. ಯಾವುದರಲ್ಲಿ, ನಿಫ್ಟಿ ಫ್ಯೂಚರಲ್ಲಿ 10,000 ರೂಪಾಯಿ ಲಾಸ್ ಆಯಿತು. ಹಾಗೆ 22,200 ಕಾಲ್ನ ನಾವು ಸೆಲ್ ಮಾಡಿದ್ವಲ್ಲ, ಅದು ಎಷ್ಟು ಬಂದಿತ್ತು, ಕ್ರೆಡಿಟು 5,000 ರೂಪಾಯಿ ಬಂದಿತ್ತು. ಸೊ ಮಾರ್ಕೆಟ್ ಕೆಳಗಡೆ ಹೋದಾಗ ಕಾಲ್ ಸೆಲ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಪ್ರಾಫಿಟ್ ಆಗುತ್ತೆ. ಕರೆಕ್ಟ್ ತಾನೇ? ಹಾಗಾಗಿ ಇಲ್ಲಿ ನಮಗೆ 5,000 ರೂಪಾಯಿ ಪ್ರಾಫಿಟ್ ಆಯಿತು. ಇದು ಫ್ಯೂಚರಲ್ಲೇ 10,000 ರೂಪಾಯಿ ಲಾಸ್ ಆಯಿತು, ಆದರೆ ನಾವು ಕವರ್ಡ್ ಕಾಲ್ ಮಾಡಿದ್ವಲ್ಲ ಅದರಲ್ಲಿ 5,000 ರೂಪಾಯಿ ಪ್ರಾಫಿಟ್ ಬಂತು. ಹಾಗಾಗಿ ನೆಟ್ ನಮಗೆ ಏನಾಗುತ್ತೆ, ಇಲ್ಲಿ 5,000 ರೂಪಾಯಿ ಲಾಸ್ ಆಗುತ್ತೆ. ಇಫ್ ಇನ್ ಕೇಸ್ ನಾನು ಕವರ್ಡ್ ಕಾಲ್ ಮಾಡಿರಲಿಲ್ಲ, ಬರೀ ಫ್ಯೂಚರ್ನೇ ಬೈ ಮಾಡಿದ್ದೆ ಅಂದ್ಕೊಳ್ಳಿ, ಅವಾಗ ಏನಾಗೋದು, ನನಗೆ 10,000 ರೂಪಾಯಿ ಲಾಸ್ ಆಗೋದು. ಈಗ ನನಗೆ ಲಾಸ್ ಆಗಿರೋದು ಎಷ್ಟಿದೆ, ಬರೀ 5,000 ರೂಪಾಯಿ.
ಈಗ ಮೂರನೇ ಕೇಸ್ ಬಂದುಬಿಟ್ಟು ಮಾರ್ಕೆಟ್ ರೇಂಜ್ ಬೌಂಡ್ ಇದೆ, ಅಂದರೆ ಮಾರ್ಕೆಟ್ ಮೇಲೂ ಹೋಗಿಲ್ಲ ಕೆಳಗೇನೂ ಹೋಗಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಇದು ಫ್ಯೂಚರಲ್ಲಿ ನಮಗೆ ಪ್ರಾಫಿಟು ಆಗಲ್ಲ ಲಾಸು ಆಗಲ್ಲ. ಮಾರ್ಕೆಟ್ ಎಲ್ಲಿತ್ತೋ ಅಲ್ಲೇ ಎಕ್ಸ್ಪೈರ್ ಆಯಿತು, ಅಂದರೆ ಜನವರಿ 25ಕ್ಕೆ ಇದೇ ರೇಂಜಲ್ಲಿ ಎಕ್ಸ್ಪೈರ್ ಆಗಿದೆ. ಸೊ ನಮಗೆ ಇಲ್ಲಿ ಪ್ರಾಫಿಟು ಆಗಲಿಲ್ಲ ಲಾಸು ಆಗಲಿಲ್ಲ, ಅಂದರೆ ಫ್ಯೂಚರಲ್ಲಿ ನಮಗೆ ಝೀರೋ. ಓಕೆ, ಆದರೆ ಈ ಕವರ್ಡ್ ಕಾಲ್ ಇದೆಯಲ್ಲ, ಕವರ್ಡ್ ಕಾಲ್ ಯಾವುದು 22,200 ಕಾಲ್ ಸೆಲ್ ಮಾಡಿದ್ವಲ್ಲ, ಇದರಲ್ಲಿ ನಮಗೆ ಎಷ್ಟು ಕ್ರೆಡಿಟ್ ಬಂದಿದೆ 5,000. ಇದು 5,000 ಇದೆಯಲ್ಲ, ಇದು ನಮಗೆ ಬರುತ್ತೆ. ಫ್ಯೂಚರಲ್ಲಿ ನಮಗೆ ಯಾವುದೇ ಥರ ಪ್ರಾಫಿಟ್ ಆಗಿಲ್ಲ, ಇಲ್ಲಿ ಕಂಪ್ಲೀಟ್ಲಿ ಝೀರೋ. ಆದರೆ ನಾವು ಕವರ್ಡ್ ಕಾಲ್ ಮಾಡಿದ್ವಲ್ಲ, ಇದರಲ್ಲಿ 5,000 ರೂಪಾಯಿ ಬಂತು. ಸೊ ನಾವು ಈಗ ಕವರ್ಡ್ ಕಾಲ್ ಮಾಡಿರಲಿಲ್ಲ ಅಂದರೆ ಏನಾಗೋದು, ನಮಗೆ ಪ್ರಾಫಿಟು ಆಗ್ತಿರಲಿಲ್ಲ ಲಾಸು ಆಗ್ತಿರಲಿಲ್ಲ. ಆದರೆ ಕವರ್ಡ್ ಕಾಲ್ ಮಾಡಿರೋದ್ರಿಂದ ಏನಾಗುತ್ತೆ, ಮಾರ್ಕೆಟ್ ಯಾವುದೇ ಥರ ಮೂವ್ಮೆಂಟ್ ಕೊಡಲಿಲ್ಲ ಅಂದರೂ ನಮಗಿಲ್ಲೇ 5,000 ರೂಪಾಯಿ ಪ್ರಾಫಿಟ್ ಬಂದಿದೆ. ನಾನು ಎಕ್ಸೆಲಲ್ಲಿ ಇದನ್ನು ಕ್ಲೀನಾಗಿ ಅಪ್ಡೇಟ್ ಮಾಡಿದ್ದೀನಿ. ಮಾರ್ಕೆಟ್ ಮೇಲ್ಗಡೆ 200 ಪಾಯಿಂಟ್ಸ್ ಹೋದರೆ ಏನಾಗುತ್ತೆ, ಕೆಳಗಡೆ ಹೋದರೆ ಏನಾಗುತ್ತೆ, ಏನೂ ಆಗಲಿಲ್ಲ ಅಂತ ಅದನ್ನೊಂದು ಸತಿ ನೋಡ್ಬೇಡ. ಮೊದಲನೇದು ಮಾರ್ಕೆಟ್ ಅಪ್ ಮೂವ್ ಇನ್ 200 ಪಾಯಿಂಟ್ಸ್ ಕೊಟ್ಟಾಗ ಏನಾಗಿತ್ತು, ನಮಗೆ ನಿಫ್ಟಿ ಫ್ಯೂಚರಲ್ಲಿ ಏನಾಗಿತ್ತು 10,000 ಪ್ರಾಫಿಟ್ ಆಗಿತ್ತು. ಹಾಗೆ ಕವರ್ಡ್ ಕಾಲ್ ಇದೆಯಲ್ಲ, ಕವರ್ಡ್ ಕಾಲಲ್ಲಿ ನಮಗೆ 5,000 ರುಪೀಸ್ ಪ್ರಾಫಿಟ್ ಆಗಿತ್ತು. ನೆಟ್ ಟೋಟಲ್ ಪ್ರಾಫಿಟ್ ಬಂದುಬಿಟ್ಟು ಎಷ್ಟಾಯಿತು, 15,000 ರೂಪಾಯಿ ಆಯಿತು. ಇಫ್ ಇನ್ ಕೇಸ್ ನಾನು ಬರೀ ಫ್ಯೂಚರ್ನ ಮಾತ್ರ ಬೈ ಮಾಡಿದ್ದೆ, ಕವರ್ಡ್ ಕಾಲ್ ಮಾಡಿರಲಿಲ್ಲ ಅಂದರೆ 15,000 ಬದಲು ಬರೀ 10,000 ರೂಪಾಯಿ ಪ್ರಾಫಿಟ್ ಆಗಿರೋದು. ಯಾವಾಗ ಮಾರ್ಕೆಟು ನಮ್ಮ ಕಡೆ ಹೋದಾಗ 200 ಪಾಯಿಂಟ್ಸ್. ಈಗ ಎರಡನೇದು ಮಾರ್ಕೆಟ್ ನಮ್ಮ ಎಗೇನೆಸ್ಟ್ ಹೋದಾಗ ನೋಡಿ, ಮಾರ್ಕೆಟ್ ನಮ್ಮ ಎಗೇನೆಸ್ಟ್ ಹೋದಾಗ 200 ಪಾಯಿಂಟ್ಸ್ ನಮ್ಮ ಎಗೇನೆಸ್ಟ್ ಹೋದರೆ ಫ್ಯೂಚರಲ್ಲಿ ಏನಾಗುತ್ತೆ 10,000 ರುಪೀಸ್ ಲಾಸ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಮಗೆ 10,000 ರುಪೀಸ್ ಲಾಸ್ ಆಗುತ್ತೆ ಯಾವಾಗ 200 ಪಾಯಿಂಟ್ಸ್ ನಮ್ಮ ಎಗೇನೆಸ್ಟ್ ಹೋದಾಗ. ಆದರೆ ನಾವು ಕವರ್ಡ್ ಕಾಲ್ ಮಾಡಿದ್ವಲ್ಲ, ಕವರ್ಡ್ ಕಾಲ್ ಅಂದ್ರೇನು, ಬೇಸಿಕಲಿ ಕಾಲ್ನ ಸೆಲ್ ಮಾಡಿರ್ತೀವಲ್ಲ, ಇಲ್ಲಿ ನೋಡಿ ಇಲ್ಲಿ 5,000 ರೂಪಾಯಿ ಪ್ರಾಫಿಟ್ ಬಂತು. ಫ್ಯೂಚರಲ್ಲಿ 10,000 ರೂಪಾಯಿ ಲಾಸ್ ಆಯಿತು, ಆದರೆ ಕವರ್ಡ್ ಕಾಲಲ್ಲಿ 5,000 ರೂಪಾಯಿ ಪ್ರಾಫಿಟ್ ಆಯಿತು. ಹಾಗಾಗಿ ನಮ್ಮ ಲಾಸ್ ಬಂದುಬಿಟ್ಟು 5,000 ರೂಪಾಯಿ ಮಾತ್ರ ಲಾಸ್ ಆಯಿತು. ಇಫ್ ಇನ್ ಕೇಸ್ ನಾನು ಈ ಕವರ್ಡ್ ಕಾಲ್ ಮಾಡಿರಲಿಲ್ಲ ಅಂದರೆ ಇಲ್ಲಿ 5,000 ರೂಪಾಯಿ ಬದಲು 10,000 ರೂಪಾಯಿ ಲಾಸ್ ಆಗೋದು. ಮೂರನೇ ಸಿನಾರಿಯೋ ಬಂದುಬಿಟ್ಟು ಮಾರ್ಕೆಟ್ ಯಾವುದೇ ಥರ ಡೈರೆಕ್ಷನ್ ಮೂವ್ ಕೊಟ್ಟಿಲ್ಲ. ಆವಾಗ ಏನಾಗುತ್ತೆ, ನನಗೆ ಫ್ಯೂಚರಲ್ಲಿ ಏನು ಪ್ರಾಫಿಟು ಆಗಲ್ಲ ಲಾಸು ಆಗಲ್ಲ. ಆದರೆ ಕವರ್ಡ್ ಕಾಲ್ ಮಾಡಿರ್ತೀವಲ್ಲ, ಈ ಕಾಲ್ ಸೆಲ್ ಮಾಡಿರ್ತೀವಲ್ಲ, ಅದು ಏನಾಗುತ್ತೆ, ಅದರಲ್ಲಿ ಏನೇನು ಕ್ರೆಡಿಟ್ ಇರುತ್ತಲ್ಲ ಅದು ಪೂರ್ತಿ ಕ್ರೆಡಿಟ್ ನಮಗೆ ಬರುತ್ತೆ, ಅಂದರೆ 5,000 ರೂಪಾಯಿ ಬರುತ್ತೆ. ಇಲ್ಲಿ ನೋಡ್ಬೋದು ನಮಗೆ ನೆಟ್ ಟೋಟಲ್ ಪ್ರಾಫಿಟ್ ಏನಾಗುತ್ತೆ 5,000 ರೂಪಾಯಿ ಆಗುತ್ತೆ. ಏನಕ್ಕೆ, ಕವರ್ಡ್ ಕಾಲ್ ಮಾಡಿರಿದ್ರೆ. ಇಫ್ ಇನ್ ಕೇಸ್ ನಾನು ಕವರ್ಡ್ ಕಾಲ್ ಮಾಡಿರಲಿಲ್ಲ ಅಂದರೆ ಏನಾಗೋದು, ನನಗೆ ಯಾವುದೇ ಥರ ಪ್ರಾಫಿಟು ಆಗ್ತಿರಲಿಲ್ಲ ಲಾಸು ಆಗ್ತಿರಲಿಲ್ಲ, ಯಾವಾಗ ಮಾರ್ಕೆಟು ಏನು ಮೂಮೆಂಟ್ ಕೊಡಲಿಲ್ಲ ಅಂದರೆ. ಸೊ ಈ ಮೂರು ಸಿನಾರಿಯೋ ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಕವರ್ಡ್ ಕಾಲ್ ಮಾಡೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ. ನಿಮ್ಗೊಂದು ಡೌಟ್ ಬರ್ಬೋದು, ಕವರ್ಡ್ ಕಾಲಲ್ಲಿ ಯಾವುದಾದ್ರು ಡಿಸ್ಅಡ್ವಾಂಟೇಜ್ ಇದೆಯಾ? ಹೌದು, ಕವರ್ಡ್ ಕಾಲಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಅದೇನು ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆಯಲ್ಲ ಅದು ಕ್ಯಾಪ್ ಇರುತ್ತೆ. ನಮ್ಮ ಈ ಉದಾಹರಣೆಯಲ್ಲಿ ನೋಡ್ಬೋದು 16,500ಕ್ಕಿಂತ ಜಾಸ್ತಿ ಇದರಲ್ಲಿ ಪ್ರಾಫಿಟ್ ಆಗಲ್ಲ. ನೋಡಿ, ಈಗ ನಿಫ್ಟಿನ ನೀವು ಫ್ಯೂಚರ್ ಬೈ ಮಾಡಿರ್ತೀರ, 1,000 ಪಾಯಿಂಟ್ ಮೇಲ್ಗಡೆ ಹೋಯ್ತು ಅಂದ್ಕೊಳ್ಳಿ, ಆ 1,000 ಪಾಯಿಂಟದ್ದು ನಿಮಗೆ ಪ್ರಾಫಿಟ್ ಸಿಗುತ್ತೆ. ಆದರೆ ನೀವು ಕವರ್ಡ್ ಕಾಲ್ ಮಾಡಿದಾಗ ಏನಾಗುತ್ತೆ ಅಂದರೆ, ಸೊ ನಿಮ್ಮ ಪ್ರಾಫಿಟ್ ಇದೆಯಲ್ಲ ಅದು ಕ್ಯಾಪ್ಡ್ ಆಗಿರುತ್ತೆ. ಆದರೆ ನೀವು ಇಲ್ಲೇನು ಅರ್ಥ ಮಾಡ್ಕೋಬೇಕು ಅಂದರೆ, ನಿಫ್ಟಿನೇ ಆಗಲಿ ಯಾವುದೇ ಆಗಲಿ 1,000 ಪಾಯಿಂಟು ಒಂದೊಂದು ವಾರಕ್ಕೆ ಮೂವ್ಮೆಂಟ್ ಕೊಡೋಲ್ಲ. ಓಕೆ, ಏನೋ 1% ಹೋಗ್ಬೋದು, 2% ಹೋಗ್ಬೋದು. ಮೋಸ್ಟ್ ಆಫ್ ದ ಟೈಮ್ ನೀವು ಕವರ್ಡ್ ಕಾಲ್ ಮಾಡೋದ್ರಿಂದ ನಿಮ್ಮ ಪ್ರಾಫಿಟ್ ಇದೆಯಲ್ಲ ಅದು ತುಂಬ ಜಾಸ್ತಿ ಆಗುತ್ತೆ, 95% ಆಫ್ ದ ಟೈಮ್. ಓಕೆ, ನೀವು ಕವರ್ಡ್ ಕಾಲ್ ಮಾಡೋದ್ರಿಂದ ಒಳ್ಳೆ ಪ್ರಾಫಿಟ್ ಮಾಡ್ತೀರಾ. ಸೊ ನಿಮ್ಮ ಹತ್ರ ಕ್ಯಾಶಲ್ಲಿ ಸ್ಟಾಕ್ಸ್ ಇರ್ಬೋದು, ಅಥವಾ ನೀವು ಫ್ಯೂಚರಲ್ಲಿ ಟ್ರೇಡ್ ಮಾಡ್ತಾಯಿದ್ರು ಕವರ್ಡ್ ಕಾಲ್ನ ಮಾಡಿ. ಈಗ ಫೈನಲಾಗಿ ನಾವು ಆಪ್ಸ್ಟ್ರಾದಲ್ಲಿ ಹೋಗ್ಬಿಟ್ಟು ಇದನ್ನು ಕವರ್ಡ್ ಕಾಲ್ನ ಕ್ರಿಯೇಟ್ ಮಾಡೋಣ. ನೋಡಿ, ನೀವು ನನ್ನ ಸಬ್ಸ್ಕ್ರೈಬರ್ಸ್ ಆದರೆ ನಾನು ಇದನ್ನೇನು ಮಾಡಿ ತೋರಿಸೋದು ಬೇಕಿಲ್ಲ, ನೀವು ಆಪ್ಸ್ಟ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತೀರ. ಅಟ್ ದ ಸೇಮ್ ಟೈಮ್ ನಾವು ಆಲ್ಮೋಸ್ಟ್ 100 ಲೈವ್ ವೀಡಿಯೋನೇ ಮಾಡಿದ್ದೀವಿ. ಓಕೆ, ಸೊ ಹಾಗಾಗಿ ನಾನು ನಿಮಗೇನು ತೋರಿಸೋದು ಬೇಕಿಲ್ಲ. ಆದರೆ ನನ್ನ ಚಾನಲ್ಗೆ ಯಾರು ಹೊಸಬ್ರು ಬಂದರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ನಾನು ಆಪ್ಸ್ಟ್ರಾದಲ್ಲಿ ಈ ಸ್ಟ್ರಾಟಜಿನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಓಕೆ, ನೀವು ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ತೊಂದರೆ ಇಲ್ಲ, ನೀವು ಲೈವ್ ವೀಡಿಯೋಸ್ ಇದೆಯಲ್ಲ ಅವನ್ನ ನೋಡಿ. ಆ ಲೈವ್ ವೀಡಿಯೋಸ್ ನೋಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ರಿಯಲ್ ಟ್ರೇಡಿಂಗ್ ಮಾಡೋದು ಹೇಗೆ ಅಂತ ಅರ್ಥ ಆಗುತ್ತೆ. ನಾನು ಲೈವ್ ವೀಡಿಯೋಸ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿರ್ತೀನಿ, ನಿಮ್ಗೆ ಆಸಕ್ತಿ ಇದೆ ನೋಡ್ಬೋದು. ಕವರ್ಡ್ ಕಾಲ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಒಂದು ಫ್ಯೂಚರ್ನ ಬೈ ಮಾಡಬೇಕಾಗುತ್ತೆ, ಒಂದು ಲಾಟ್. ಓಕೆ, ನಾವೀಗ ಫ್ಯೂಚರ್ನ ಬೈ ಮಾಡಿದ್ದೀವಿ, ಇಲ್ಲಿ ನೋಡ್ಬೋದು. ಈಗ ಒಂದು ಲಾಟ್ ಕಾಲ್ ಆಪ್ಷನ್ನ ನಾನು ಸೆಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ದಿಸ್ ಇಸ್ ದ ಪೇ ಆಫ್ ಡಯಾಗ್ರಾಮ್. ಇದು ತುಂಬ ಸಿಂಪಲ್ಲು ಆಪ್ಸ್ಟ್ರಾದಲ್ಲಿ ಕ್ರಿಯೇಟ್ ಮಾಡೋದು. ಹಾಗೆ ನಾವೀಗ ಝೀರೋದಲ್ಲಿ ಹೋಗ್ಬಿಟ್ಟು ಇದಕ್ಕೆ ಮಾರ್ಜಿನ್ ಎಷ್ಟು ಬೇಕಾಗುತ್ತೆ ಅಂತ ತೋರಿಸ್ತೀನಿ. ನೋಡಿ, ಇದು ಫೆಬ್ರವರಿ ಕಾಂಟ್ರಾಕ್ಟ್ ತೊಗೊಂಡಿದ್ದೀನಿ, ಇಲ್ಲಿ ನೋಡ್ಬೋದು 1,35,000 ರೂಪಾಯಿ ಬೇಕಾಗುತ್ತೆ. ನಿಮ್ಗೊಂದು ಡೌಟ್ ಬರ್ಬೋದು, ಇದು ಕವರ್ಡ್ ಕಾಲ್ ಫ್ಯೂಚರ್ ಆ್ಯಂಡ್ ಆಪ್ಷನ್ ಯೂಸ್ ಮಾಡ್ಕೊಂಡು ಬರೀ ನಿಫ್ಟಿನಲ್ಲೇ ಮಾಡೋಕ್ಕೆ ಸಾಧ್ಯನಾ? ಇದು ಸ್ಟಾಕ್ಸಲ್ಲಿ ಮಾಡ್ಬೋದಾ? ಹೌದು, ನೀವು ಸ್ಟಾಕ್ಸಲ್ಲೂ ಮಾಡ್ಬೋದು. ನಾನೀಗ ಒಂದು ಉದಾಹರಣೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ರಿಲಯನ್ಸ್ ತೊಗೊಂಡಿದ್ದೀನಿ. ಉದಾಹರಣೆ ಬಂದುಬಿಟ್ಟು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಫೆಬ್ರವರಿ ಕಾಂಟ್ರಾಕ್ಟ್ ಒಂದು ಫ್ಯೂಚರ್ ಒಂದು ಲಾಟ್ನ ಬೈ ಮಾಡಿದ್ದೀನಿ, ಹಾಗೆ ಒಂದು ಲಾಟ್ ಕಾಲ್ನ ಸೆಲ್ ಮಾಡಿದ್ದೀನಿ. ಸೇಮ್ ಎಕ್ಸ್ಪೈರಿ ಇದೆ. ಓಕೆ, ಸೇಮ್ ಎಕ್ಸ್ಪೈರಿ ಇದೆ, ನೀವು ಸೆಲ್ ಮಾಡಬೇಕು. ಫ್ಯೂಚರ್ ಯಾವ ತೊಗೊಂಡಿರ್ತೀರೋ ಅದರದ್ದೇ ಮಂತ್ಲಿ ಎಕ್ಸ್ಪೈರಿ ಕಾಲ್ ಆಪ್ಷನ್ನ ಸೆಲ್ ಮಾಡಬೇಕು. ಓಕೆ, ಸೊ ನೀವು ಇದು ಸ್ಟಾಕ್ಸಲ್ಲೂ ಮಾಡ್ಬೋದು, ಇಂಡೆಕ್ಸಲ್ಲೂ ಮಾಡ್ಬೋದು, ನಿಮಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ಥರ ಮಾಡಿ. ಓಕೆ, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ. ಹಾಗೆ ನಿಮಗೆ ಕವರ್ಡ್ ಕಾಲ್ ಅಂದರೆ ಏನು, ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.